स्वागत है आपका बी न्यूज नेशन में। मैं हूं आबिद हुसैन शेख। ಕನ್ನಡ ಮಾತಾಡ್ತಾರವರು ಕನ್ನಡಿಗರವರು ಸೊ ಅವ್ರಿಗೆ ನಿಗಮ ಮಂಡಳಿ ಮಾಡಿದ್ದಕ್ಕೆ ವಿರೋಧ ಯಾಕೆ? ಉರ್ದು ನಿಗಮ ಮಂಡಳಿ ಮಾಡಿದಾಗ ನೀವು ಬಾಯಿ ಮುಚ್ಕೊಂಡಿರ್ತೀರಿ, ಕ್ರಿಶ್ಚಿಯನ್ ನಿಗಮ ಮಂಡಳಿ ಮಾಡಿದಾಗ ನೀವು ಎಲ್ಲಾ ಮುಚ್ಕೊಂಡಿರ್ತೀರಿ, ಮರಾಠ ಮಂಡಲ ಮಾಡಿದ ಕೂಡಲೇ ಉರಿಯಕ್ಕೆ ಸ್ಟಾರ್ಟ್ ಆಯ್ತದ, ಪುಕು 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 ಉರಿಯಕ್ಕೆ ಸ್ಟಾರ್ಟ್ ಆಯ್ತು. ಸೋಕ್ಯನ ಭಯಾಗ ಆದರೂ ಹಠ ಬಿಡದೆ, ಛಲ ಬಿಡದೆ ಇವತ್ತು ನಮ್ಮ ದೇವಸ್ಥಾನಗಳನ್ನ ಒಡೆದು ಹಾಕಿದರೆ, ಗಂಟೆಯ ನಿನಾದ ಇಲ್ಲ. ಇವತ್ತು ನಾವು ಪೂಜೆ ಮಾಡ್ತಾ ಇರುವಂತ ಆಕಳನ್ನ ಕತ್ತರಿಸ್ತಾ ಇದ್ದಾರೆ, ತಿಂತಾ ಇದ್ದಾರೆ. ನಮ್ಮ ಹಿಂದೂ ಸ್ತ್ರೀಯರು ಹೊರಗೆ ಬಿಡಕ್ಕಾಗ್ತಾ ಇಲ್ಲ. ನಮ್ಮ ಹಿಂದೂಗಳು ಮುಕ್ತವಾಗಿ ಬದುಕಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ಈ ಭೂಮಿಯ ಮೇಲೆ ಗೋಮಾತೆಯ ಒಂದು ಹನಿ ರಕ್ತ ಬೆಳೆಸ್ಕೊಡುವುದಿಲ್ಲ. ಮತ್ತೆ ಪುನಃ ದೇವಸ್ಥಾನವನ್ನ ಮತ್ತೆ ಕಟ್ಟುತ್ತೀನಿ. ಹರಿತವಾದ ಸರಿಯಾಗಿ ಏಕ್ ಮಾರ್ ದೋ ತುಕಡ, ಕೈಯಲ್ಲಿ ಸಣ್ಣ ಖಡ್ಗ ಕೊಟ್ಟು ಮಗನೇ ಆಟ ಆಡ ಹೋಗಂತ ಹೇಳಿದ್ಲು. ನೋಡಿ, ಈಗಿನ ತಾಯಂದ್ರು ಒಂದು ಬ್ಲೇಡ್ ಹಿಡಿದ್ರೆ ಸಾಕು, ಮಗು ಏನಾಗತ್ತಿದೆ, ಬ್ಲೇಡ್ ರಕ್ತ ಬರುತ್ತೆ, ಸಾಯತ್ತೆ. ಅದ ಸುಲ್ತಾನ್ ಮೇಲೆ ಕೂತ ಏ ಛೋಟಾ ಹೈ ಜಿ, ಛೋಟಾ ಹೈ ಬಚ್ಚಾ ಹೈ, छोड़ दो छोड़ दो, छोटा नहीं तुझे नहीं छोड़ता है. ಆ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಹೇಳಲು ಅದೇ ಅಬ್ದುಲ್ಲಾ ಕಡೆಗೆ ಅಬ್ದುಲ್ಲಾ ಕೈಸೆ ಬೇಸ್ತೀಜಿ ಅಂತ ಹೇಳಿ ಅವನ ಕಡೆನೆ ಖರೀದಿ ಮಾಡಿ, ಅವನ ಕಡೆನೆ ಶಗಡಿ ತಿಂದು. ಸ್ವಾಭಿಮಾನಿ ಇಲ್ಲ ರೇ. ಶಿವಾಜಿ ಮಹಾರಾಜರ 400 ವರ್ಷದ ಹಿಂದೆ ಏನಿದೆ ಇವತ್ತಿಗೂ ಅದೇ ಇದೆ. ಇವತ್ತಿಗೂ ಆಕಳ ಕಡಿತಾ ಇದ್ದಾರೆ, ಇವತ್ತಿಗೂ ಮತಾಂತರ ಮಾಡ್ತಾ ಇದ್ದಾರೆ, ಇವತ್ತಿಗೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಇವತ್ತಿಗೂ ದೇಶದ್ರೋಹಿ ಮಾಡ್ತಾ ಇದ್ದಾರೆ. ಎಲ್ಲಿದೆ ಸ್ವಾಭಿಮಾನ? ಇಲ್ಲಿ ಇರುವಂತಹ ವಿಜಾಪುರ ನಗರದಲ್ಲಿ ಇರುವಂತಹ 82 ಪ್ರಾಚ್ಯ ವಸ್ತು ಕಟ್ಟಡದಲ್ಲಿ 30 ನುಂಗಿ ಹಾಕಿದ್ದಾರೆ. ಹೇಳಿದ್ರು ಗೋಮಾತೆಯ ಕತ್ತರಿಸಬೇಕಾದ್ರೆ ಅವನ ಕೈಯನ್ನೇ ಕತ್ತರಿಸಿದಂತ ಛತ್ರಪತಿ ಶಿವಾಜಿಯ ನೆಲ ಇದು ಅಂತ ಹೇಳಿ. ಇವತ್ತಿಗೂ ಕೂಡ ಗೋಮಾತೆ ಹತ್ಯೆ ಇಲ್ಲಿಂದ ಆಗಿ ಸೋಲಾಪುರ್ಗೆ, ಮಹಾರಾಷ್ಟ್ರಕ್ಕೆ ಗೋಮಾಂಸ ಹೋಗ್ತಾ ಇದೆ. ಯಾರು ತಡೆಯವ್ರು? ಯಾರು? ದಯವಿಟ್ಟು ಇದನ್ನು ತಡೆಯಿರಿ. ಗೋಮಾತೆ ರಕ್ತವನ್ನು ನಿಲ್ಲಿಸಬೇಕಾಗಿದೆ. ಇಲ್ಲಿ ತಾಜ್ ಬಾಡಿ ಗಣಪತಿ ವಿಸರ್ಜನೆ ಮಾಡಕ್ಕಾಗ್ತಾ ಇಲ್ಲ. ತಾಜ್ ಬಾಡಿ ಅದು ಮತ್ತೆ ನಮ್ಮ ಕಡೆಗೆ ವಾಪಸ್ ಬರ್ಬೇಕು. ನಾವು ಹೋರಾಟವನ್ನ ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂಕಲ್ಪ ಮಾಡ್ಬೇಕು. ನಾವು ಇಂಥವು ಎಷ್ಟೋಗಳನ್ನು ನುಂಗಿ ಹಾಕ್ತಾ ಇದ್ದಾರೆ. ನಿಮ್ಮ ಮನೆಗೂ ಬರ್ತಾರೆ, ನಿಮ್ಮ ಅಂಗಡಿಗೂ ಬರ್ತಾರೆ, ನಿಮ್ಮನ್ನು ನುಂಗುತ್ತಾರೆ. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಬರೇ ಜೈಕಾರ ಹಾಕಿದ್ರೆ ಸಾಲೋದಿಲ್ಲ. ಸ್ವಲ್ಪ ಬೇಕು, ರಟ್ಟೆಯಲ್ಲಿ ಶಕ್ತಿ ಬೇಕು. ಆ ಕೊಂಡಾಣದ ಹಸಿರ ಬಾವುಟ ನನ್ನ ತಾಯಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಪೂಜೆ ಮಾಡೋ ಹೊತ್ತಿಗೆ ಅದು ಅಡ್ಡ ಬರ್ತಾ ಇದೆ. ಅದನ್ನ ತೆಗೆಯುವಂತ ತಾಕತ್, ಆ ಹಸಿರ ಬಾವುಟವನ್ನ ತೆಗೆದು ಕೊಂಡಾಣವನ್ನ ಗೆದ್ದು ಅಲ್ಲಿ ಕೇಸರಿ ಬಾವುಟ ಹಾರಿಸುವಂತ